ದುಡಿಯೋದಕ್ಕೆ ಮೈಯ ತುಂಬ ಶಕ್ತಿ ತುಂಬೈತೆ, ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ. ಛೇ 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 ಏನು ಬಿಸಿಲಪ್ಪ, ಏನು ಬರಗಾಲ ಬಿತ್ತಿದ್ದು. ಅಲ್ರಿ ಬೋರ್ ಒಳಗೆ ನೀರಿಲ್ಲ, ಹಳ್ಯಾಗ ನೀರಿಲ್ಲ, ದನಗಳಿಗೆ ನೀರು ಕುಡಿಸ್ಬೇಕಂದ್ರೆ ನೀರೇ ಸಿಗೋಲ್ತ. ದನಗಳಿಗೆ ಮೇವು ಇಲ್ರಿ, ಅದಕ್ಕೆ ಚಲೋ ಬೆಳೆ ಬಂದೈತೆ, ಅದನ್ನು ಕಡ್ದು ಹಾಕಾಕತ್ತಾನ. ದನಗಳಿಗಿಂತ ಹೆಚ್ಚಿಂದನ್ರಿ ಏನು ಮಾಡೋದು ದೇವ್ರೇ, ಇಂಥ ರೈತರು ನೀನ ಕಾಪಾಡಬೇಕಪ್ಪ. ಸ್ವಲ್ಪ ಮಳೆ ಗಿಳಿ ಬರುವಂಗೆ ಮಾಡಪ್ಪ ದೇವ್ರೇ. ಇರಲಿ ಏನು ಮಾಡೋದು, ಬಂದಂಗೆ ಹೋಗ್ಬೇಕು. ಏನು ಬಿಸಲಪ್ಪ. ಶಾಂತ, ಏ ಶಾಂತ, ಮುಂಚೆ ನೀರು ತೊಗೊಂಬ, ಕುಡ್ದು ಶಾಂತ ಅಕ್ಕನ. ಹಾ ರೀ ಬಂದೆ. ಅಲ್ಲ ಹೊಲ್ದಾಗ ಒಬ್ರೇ ಕೆಲಸ ಮಾಡೋದಕ್ಕಿನ ಒಂದಿಬ್ರನ್ನ ಕೆಲಸದಾರ ಇಟ್ಕಾಗಂಗಿಲ್ಲನ? ಏ ನಮಗೇನಾಗೈತೆ, ರಟ್ಟಾಗ ಶಕ್ತಿ ಐತಿಲ್ವ ನಿನಗ. ಮನ್ಯಾಗ ಕೂತ್ ತಲೆ ಔಟ್ ಆಗೈತಿ. ನಾಳೆಯಿಂದ ನೀನು ಕೆಲ್ಸಕ್ಕೆ ಬೆನ್ನತ್ತ, ಕಸ ಅದು ತೆಗಿಯಾಗತ್ತಿ. ನಾ ಕೆಲ್ಸಕ್ಕೆ ಬರ್ಲಿ? ನಂಗೆ ಆಗಂಗಿಲ್ಲ. ಯಾಕ? ಅಲ್ಲ ಮದ್ವಿಗ್ ಮುಂಚೆ ಊಟಿ ಕರ್ಕೊಂಡ್ ಹೋಗ್ತೀನಿ, ಮೈಸೂರಿಗೆ ಕರ್ಕೊಂಡ್ ಹೋಗ್ತೀನಿ, ಗೋವಾ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳ್ತಿದ್ರಿ. ಆದ್ರೆ ಇವಾಗ ಏ ಈಗ ಏನ್ ಕಮ್ಮಿ ಐತೆ ನಮ್ಮ ಹೊಲ್ದಾಗ. ಅಲ್ಲ ಇಲ್ಲೇ ತೆಂಗಿನ ಗಿಡದ ಸಾಲದಾವ್, ಅಲ್ಲಿ ಹೋಗಿ ನಿತ್ಯ ಅಂದ್ರ ಊಟಿ ಕಂಡಂಗೆ ಕಾಣ್ತೈತಿ. ಇಲ್ಲೇ ಹಿಂದೆ ನಮ್ಮ ಬಾವಿ ಐತಿ, ಆ ಬಾವಿ ಹತ್ತಾಗ ನಿತ್ಯ ಅಂದ್ರೆ ಇಡೀ ಗೋವಾ ಸಮುದ್ರ ಕಾಣಿದಂಗೆ ಕಾಣ್ತೈತಿ. ಇನ್ನು ಮೈಸೂರು ಜೂ ನೋಡ್ಬೇಕಂದ್ರೆ ಇಲ್ಲೇ ಕೋಳಿ ಫಾರ್ಮ್ ಐತಿ, ಒಳಗೆ ನೋಡಿ ಅಂದ್ರೆ ಕೋಳಿ ಹುಂಜ ಎಲ್ಲ ಕಾಣ್ತಾವ. ಸಾಕ, ಇನ್ನು ಏನು ತೋರಿಸ್ಬೇಕಾ? ಸಾಕು ಸಾಕು, ನೀವೇನ್ ತೋರ್ಸೋದು ಬೇಡ, ನಾನ್ ನೋಡೋದು ಬೇಡ. ಮಾತಲ್ಲೇ ಮರಳು ಮಾಡ್ತೀರಿ, ಎಲ್ಲಿಗೂ ಕರ್ಕೊಂಡು ಹೋಗ್ಬೇಡ್ರಿ ನೀವು. ಬರೀ ಇದನ್ನ ಹೇಳಕ್ಕೆ ಊಟಕ್ಕೆ ಏನು ಮಾಡಿ ಇಲ್ಲ? ಹಾ ಮತ್ತ ನಿನಗ ನಿಮ್ ತಮ್ಮಗ ಕುಚ್ಚ ಹಾಕ್ಬೇಕಲ್ಲ ಮತ್ತ. ಅಂದಂಗ ನಮ್ಮ ತಮ್ಮ ಎಲ್ಲಿಗನ? ನಂಗೂ ಗೊತ್ತಿಲ್ಲ ನೋಡ್ರಿ. ಮುಂಜಾನೆ 6 ಗಂಟೆಗೆ ಹೋದವ, ಇನ್ನೂ ಬಂದಿಲ್ಲ. ಬರ್ತಾನೆ ಹೇಳ್ರಿ, ಎಲ್ಲಿಗಂದ್ರೂ ಹೋಗಿರ್ತಾನವ. ತತ್ತಿದ ನೋಡು, ಮತ್ತ ಮಾರ್ಕೊಂಡು ಖರ್ಚಿಗೆ ಮಾಡ್ಕೊಳ ಬರ್ತೈತಿ. ಇಷ್ಟು ಕೋಳಿದಾವು ಒಂದು ತತ್ತಿನ ಇಟ್ಟಿಲ್ಲ. ಅಂದ ಬೆಳಕ್ ನೀವೇ ವಿಚಾರ ಮಾಡ್ರಿ, ಅವಕ್ ಯಾರೋ ಬ್ಯಾರೋದವ್ರು ಕಾಳು ಹಾಕ್ಲಾತಾವ, ಅದಕ್ಕಲ್ಲಿ ತತ್ತಿಯಲ್ಲಿ ಇಟ್ಟು ಬರತ್ತಾವ. ಯಾರು ಯಾಕ್ರಿ ಕಾಳು ಹಾಕೋರ್ಯಾಕ? ನಮ್ ಕಡೆ ಇಟ್ಟು ಹೇತ್ರ ಸಾಕು, ಹೊಲಕ್ ಗೊಬ್ಬರ ಹಾಕೈತಿ. ನಾವು ಮುಂದೆ ಕೆಲಸ ರೀ. ನಾನು ಊರಿಗೆ ಹೋಗ್ತೀನಿ. ಊರಿಗೆ? ಯಾಕೆ ಊರಿಗೆ? ನಮ್ಮೂರಾಗ ಜಾತ್ರೆ ಐತಿ, ಹೋಗಿ ಬರ್ತೀನಿ. ಈಗ ಜಾತ್ರೆ ಪಾತ್ರೆ ಎಲ್ಲಿ ಹೋಗ್ಬೇಡ, ಇಲ್ಲಿ ಯಾರು ಮಾಡೋರು ಕೆಲಸ ರೀ. ಹೋಗಿ ಬರ್ತೀನಿ. ಏ ನಾ ಕಳ್ಸಂಗಿಲ್ಲ ರೀ, ಒಂದ್ 2 ದಿನ ಹೋಗಿ ಬರ್ತೀನಿಲ್ಲ. ಏ 2 ದಿವಸ ಒಂದು ವಾರಗಟ್ಲೆ ಆ ಕಡೆ ಹೋಗಿ ಬಿಡ್ತೀನಿ. ಹಂಗೇನ ಆಗಂಗಿಲ್ರಿ, 2 ದಿನ ಹೋಗಿ ಬರ್ತೀನಿ. ಓಕೆ, ಕರೆನಾ? ನಿಜ ರೀ. ಬಂದಿದ್ದೇನೆ, ಡಿಸ್ಟರ್ಬ್ ಆಯ್ತಾ ನಿಮ್ಗ? ಯಾಕೋ ಶಿವಪೂಜೆ ಕರಡಿ ಬಿಟ್ಟಂಗ ಆಯ್ತಾರ? ಮತ್ತ ಕರಡಿ ಏನು ಬಿಡ್ಲಿಲ್ಲ ಮಗಣ, ಹಂದಿನ ಬಿಟ್ಟಂಗಾತ. ಯಾಕೋ ಇಟ್ಟೋದಕ್ಕ ಎಲ್ಲಿ ಹೋಗಿದ್ಯಾ? ಇಲ್ಲ, ನಾನು ಅಲ್ಲಿ ಬ್ಯಾಟ್ ಬಾಲ್ ಆಡಕ್ ಹೋಗಿದ್ದೆ, ಬ್ಯಾಟ್ ಬಾಲ್. ಅದಕ್ಕ ಎಲ್ಲ ಸುಸ್ತಾಯ್ತು, ಈಗ ಹಸು ಆಯ್ತು. ಅದಕ್ಕೆ ಮನಿಗ್ ಬಂದ್ಸಿಂದ್ರ ನಿನ್ನ ವೈನಿ ನೋಡ ಅಂತ ಹೇಳಿ ಬಂದ್ಯಾ. ವೈನಿ ಊಟ ಆಯ್ತಿಲ್ರಿ? ಇಲ್ಲಪ್ಪ, ನೀ ಬರ್ತಿ ಅಂತ ಕಾಯ್ಕೊಂಡ್ ಕುಂತೀನ. ಆದ್ರೂ ವೈನಿ ನೀವು ಮಾಡಿದ ಅಡಿಗೆ ತಿನ್ನಿಸಿದ್ರೆ ನಾ ಬೀದಿ ನಾ ಆಗಿನ್ರಿ, ಫುಲ್ ಸ್ಟ್ರಾಂಗ್ ಆಗಿನಿ. ಹಂಗಾರ ಇನ್ ಮುಂದ ನಾ ಮಾಡಿದ್ ತಿನ್ಬೇಡ, ನಿಮ್ಮ ಅಣ್ಣ ಮಾಡಾಕಿ ತಿನ್ನ. ನಮ್ಮ ಅಣ್ಣ ಮಾಡಾಕಿ ತಿಂದೈತಿ ಕೊಡ್ರಿ, ನಾ ಕಲಾಶಿ ಹಾಕ್ತೇನ್ರಿ. ಮಗಣ ಇಡ್ ದಿವ್ಸ ತಿಂದು ಈಗ ಸೊಕ್ಕಿಗೆ ಬಂದ್ಯಾನ. ಅಲ್ಲೋ ಈಗ ಎದಕ್ ಬಂದಿ ಅದನ್ನ ಬಗಳ? ಮುಂಜಾನೆ ನಾವು ನಮ್ ದೋಸ್ತರು ಕೂಡಿ ದಾಬಾಕ್ ಊಟ ಮಾಡಕ್ ಹೋಗಿದ್ವು. ಆಮೇಲೆ ಏನ್ ಫೋನ್ ಬತ್ತು, ಹಿಡಿದಿನಿ, ಮೊಬೈಲ್ ಸ್ಲಿಪ್ ಆಯ್ತು, ತಳಗ್ ಬಿತ್ತು, ಗೋರಿಯೆಲ್ಲ ಗ್ಲಾಸ್ ಹೊಡತಿ. ಅದಕ್ಕೆ ಅರ್ಜೆಂಟ್ 3 ಲಕ್ಷ ರೂಪಾಯಿ ಕೊಡು, ನಾ ಹೋಗಿ ಮೊಬೈಲ್ ಚೇಂಜ್ ಮಾಡ್ತೀನಿ. 3 ಲಕ್ಷ? ಏನ ಶನ್ನೀಶಿ ಫೋನ್ ಏಟ್ ಹೊಡ್ದಿರ್ತೈತಲ್ಲ ಹಂಗ್ ಮಾಡ್ಸ್ಕೊ. ನೀವು ಜಾಸ್ತಿನ ಬೈಯಾಕ್ ಹೋಗ್ಬೇಡ್ರಿ, ಮೊಬೈಲ್ ಗೋರಿಯಲ್ ಗ್ಲಾಸ್ ಹೊಡತಿ, ಅದಕ್ಕೆ ಮೊಬೈಲ್ ಚೇಂಜ್ ಮಾಡಿಸಿ ನಾ iPhone 25 ತರ್ತೀನಿ ಹೊಸಾದ. ಏ ಅದ್ರದ್ ಮ್ಯಾಗಿಂದ ಕವರ್ ಗಿವರ್ ಹಾಕಿಸ್ಕೊಂಡ್ ಅದನ್ನ ಗೋರಿಲ್ಲ ಗ್ಲಾಸ್ ಹಾಕ್ಸಿದ್ರೆ ಮುಗಿದ ಹೋಗತ್ಲಾಕೋ, ಅದಕ್ಕೆ ಯಾಕೆ ಅಟ್ ರೊಕ್ಕ ಬೇಕು? ಅಣ್ಣ ನಮಗ್ ಏನ್ ಕಮ್ಮಿ ಐತಿ, ನಾವ್ ಯಾರಿಗಿಂತ ಕಡಿಮೆ ಇದೇವು, ಸಾಕಷ್ಟು ಆಸ್ತಿ ಐತಿ ನನಗ. ಅದಕ್ಕೆ 3 ಲಕ್ಷ ರೂಪಾಯಿ ಕೊಡು, ಆ ಮೊಬೈಲ್ ಮೂಲ ಹೋಗಿತೀನಿ, ನಾ ಹೊಸ ಐಫೋನ್ ತಗೊಂಬಂದ್ರೆ ದಿಂಗಿ ಚಿಕ್ಕ ಹಂಗ ಮಾಡ್ತಿ. ಬಡಾಬಡ ಒಳಗ ರೊಕ್ಕ ತುಂಬ. ಯಪ್ಪ ಹೊಲ್ದಾಗ ಕೆಲ್ಸ ಮಾಡ್ಬೇಡ, ನಿಂಗ ಐಫೋನ್ ಬೇರೆ ಕೊಡ್ಬೇಕೇನ? ಏ ವೈನಿ ನಾ ಯಾಕೆ ಕೆಲಸ ಮಾಡ್ಲಿ, ನೀನು ಅಣ್ಣ ಇದ್ರಲ್ಲ, ಕಸ ತೆಗಿದು ಮುಸ್ರಿ ತಿಸ್ಕುದು ಎಲ್ಲ ಮಾಡ್ರಿ ಕರ್ಕೊಂಡ. ನಾ ಯಾಕೆ ಹೇಳ್ತೀರಿ ನೀವು? ಏ ಈಗೇನು ರೊಕ್ಕ ಬೇಕಾಗಿಲ್ಲ, ರೊಕ್ಕ ಬೇಕು ನನಗೆ, ಜಾಸ್ತಿ ಮಾತಾಡಕ್ ಹೋಗ್ಬೇಡ್ರಿ, ನನಗೆ ಟೈಮ್ ಭಾಳ ಕಮ್ಮಿ ಐತಿ, ಮತ್ತೆ ಬಿಸಿಲು ಐತಿ, ಅರ್ಜೆಂಟ್ ಹೋಗ್ಬೇಕು ಮೊಬೈಲ್ ತರಾಕ, ರೊಕ್ಕ ತೊಗೊಂಬ ಹೋಗ್ರಿ. ನೀವು ಕೊಡ್ಬೇಡ್ರ ಮತ್ತ? ವೈನಿ ನೀವು ಈಗ 3 ದಿವಸ ಆಯ್ತು ಬಂದ, ಎಷ್ಟು ಮಾತಾಡ್ತೀರಿ? ನನ್ನ ನಡ್ಬೇಕ ನಮ್ಮ ಮನೆ ನಡ್ಬೇಕು ಬಾಯ್ ಹಾಕ್ಬೇಡ್ರಿ ನೀವು.
ನಂಗೆ ಎದ್ರ ಮಾತಾಡ್ತಿ ಏ ಬಾಡ್ಯ ದುಡಂಗಿಲ್ಲ ದುಗ್ ಬಡಂಗಿಲ್ಲ ನಿಂಗೆ ರೊಕ್ಕ ಕೊಡ್ಬೇಕು ನಾ ಎದಕ್ ದುಡಿಬೇಕ ನಾ ಒಬ್ಬನೇ ಬಂಗಾರ ಅಂತ ಮಗ ಅದೀನಿ ನಮ್ಮ ಅಣ್ಣಗ ತಮ್ಮ ಅದೀನ ಪ್ರೀತಿಯಿಂದ ಹುಟ್ಟ್ಯಾರ ನನಗ ನಮ್ಮ ಅವ್ವ ಅಪ್ಪ ನೀವೇನ್ ಮಾತಾಡ್ತೀರಿ ಸುಮ್ಕೊಂಡ್ರೆ ಅವ ಅಪ್ಪೊಬ್ರಾಗಿ ಹುಟ್ಟ್ಯಾನು ಮತ್ ಸಣ್ಣಗಿದ್ದ ಹಂಗ ಮಾಡ್ತಾನ ಏನ್ ಮಾಡಕ್ ಆಗಂಗಿಲ್ಲ ಇದನ್ ಮಾಡ್ಕೊಂಡ್ ಹೋಗುದ ನೀವು ಹಿಂಗ ಮಾಡಿನ ಅವ ಹಿಂಗಾಗಿದ್ದು ಅವ ಒಬ್ಬ ಮಗ ತಿಳ್ಕೊಂಡ ಹೋಗುದ ಈಗೇನೋ ನಿನ್ ರೊಕ್ಕ ಬೇಕಿಲ್ಲ ರೊಕ್ಕ ಬೇಕು ಮರ ನನಗೆ ಎದಕ್ಕೆ ಜೀವತ್ತಿಲ್ಲ ನನಗ ಬೇಡ್ರಿ ಮತ್ತೆ ನಾ ಹೀಗೆ ಹೇಳಕತ್ತಿ ಓ ನೀವು ಸುಮ್ ಹೋರಿ ನನ್ ತಲೆ ಕೆಡಿಸ್ಬೇಡ್ರಿ ಹೇಳ್ತೀನಿ ಮತ್ತೆ ವೈನಿ ಮತ್ ನನ್ ತಲೆ ಬತ್ತ ಮತ್ ನಾನು ಬೂಟ್ ತಗೊಂಡ್ ನಾನೇ ಹೊಡ್ಕೋತೀನಿ ಮತ್ತ ಹೊಡ್ಕೊರಿ ನೀಗೇನ ಹೋಗ ಊಟದ ವ್ಯವಸ್ಥೆ ಮಾಡೋಕ್ ಹೋಗ ರೀ ನೀವ್ ಹಿಂಗ್ ರೊಕ್ಕ ಕೊಟ್ಟು ಅವ್ನ್ ಫಾಲ್ತು ಆಗ್ಯಾನ ಹಿಂಗಾದ್ರ ರೊಕ್ಕದ ಬೆಲೆ ಹೆಂಗ್ ಗೊತ್ತಾಕೈತಿ ಗೊತ್ತಾಗತಿ ನೋಡ ಎಲ್ಲಾರ್ಗಿ ಹಂಗ ಹೇಳ್ರೆ ಗೊತ್ತಾಗಂಗಿಲ್ಲ ಅವ್ರಿಗೆ ಪೆಟ್ಟು ಬೀಳ್ಬೇಕ ಪೆಟ್ಟು ಬಿದ್ದಾಗ ರೊಕ್ಕದ ಬೆಲೆ ಗೊತ್ತಾಕತಿ ಈಗೇನು ನಿನಗ ಹಾ ನಂಗೆ ರೊಕ್ಕ ಬೇಕ ವೈನಿ ನೀವು ಜಾಸ್ತಿ ಏನು ಮಾತಾಡ್ಕೋಬೇಡ್ರಿ ಒಳಗೆ ಹೋಗ್ರಿ ನೀವು ಇಬ್ರು ಕೂಡಿ ಒಯ್ಕೋತ್ ಹೋಗ್ರಿ ನಾ ಹೋಗ್ತೀನಿ ಎಷ್ಟು ಮಾತಾಡ್ತಾವ ಮರ ಈಗಿನ ಬಾಯ್ ಐತೆ ಬಂಬ ಐತೆ ವೈನಿದ ವೈನಿ ಶೀನ ಇಷ್ಟೇನ ಮಗನ ಈಗ ನೀನ್ ರೊಕ್ಕ ಬೇಕೋ ಬೇಡ ರೊಕ್ಕ ಬೇಕೋ ಮರ ಅದ್ರ ಸಂಬಂಧ ಹೊಯ್ಕೊಳತೀನಿ ಬಿಸಿಲಾಗಿರ್ಲಿ ಪಟ ಬಡತಾ ಲಕ್ಷದಾವು ಹಾ ಇಟ್ಕೋ ಆಯ್ತು ಏನಾರ ತಗೋ ಅಣ್ಣ ವೈನಿ ಒಳಗೆ ಹೋಗ್ಯಾಳ ನೀನು ಒಳಗೆ ಹೋಗಿ ರಷ್ಟ ನಾ ಬರ್ತೀನಿ ಹಿಂದಾಡ್ಸಿ ಏನು ಇದು ಒಂದು ಕಾಯಿನ್ ಐತೆ ಬಾಯ ಹೋಗುದು ಹೋಗ ಕೊಯ್ದು ಬಾಯ ಹೋಗಿಲಿ ಎಲಿಗಿಲಿ ಕೆಟ್ಟಾಯ್ತು ನಿಂದು ಆಯ್ತಳಪ್ಪ ಹೋಗಿದ್ದೀನಿ ತಗೋ ಟಂಟಕ 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 ಅಲ್ಲ ನಮ್ಮ ಅಣ್ಣ ಪ್ರತಿ ಸತಿ ರೊಕ್ಕ ಕೊಡೋ ಮುಂದಾಗ ಒಂದು ಕಾಯಿನ್ ಕೊಡ್ತಾನ ಒಯ್ದು ಬಾಯ ಹೋಗಿ ಅಂತ ಹೇಳಿ ಇವ್ನು ತೆಲಿಗಿಲಿ ಕೆಟ್ಟೈತೇನು ಇವ್ನು ಒಯ್ದು ಧಾರವಾಡದವ್ರನ್ನ ಅಡ್ಮಿಟ್ ಮಾಡ್ಬೇಕು ಇಲ್ಲಾಂದ್ರೆ ನಾನು ಎಲ್ಲರೂ ಮೆಂಟಲ್ ಮಾಡ್ತಾನೆ ಇವ ಅಲ್ಲ ಏನು ಯಾಕ್ರಿ ಆಗಲ್ದಾಕ ನನಗೆ ಖರ್ಚಿಗೆ ರೊಕ್ಕ ಕೊಡ್ತಾನ ನನಗೆ ಖುಷಿ ಐತಿ ಅವ ಒಂದು ಕಾಯಿನ್ ಹೋಗಿ ಅಂದ್ರೆ ನಾನು 10 ಕಾಯಿನ್ ಹೋಗಿತೀನಿ ನಂದೇನು ಗಂಟು ಹೋಗೈತಿ ಬಿತ್ತಿಲ್ಲ ನಡೀನ ನನಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ ನಾನು ಆಡ್ದಿರೋ ಆಟ ಇಲ್ಲ ಇಸ್ಪೇಟ ಆ ಮಟಕ ಆಡಿದ್ರೊಳಗ ನಂಬರ್ 1 ಪಿತ್ರಿ ಪಿಲಿ ಗಿಡ್ಡ ನನಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ ಅಂತ ರೊಕ್ಕ ಬಂದು ಇವತ್ತು ಫುಲ್ ಚೈನಿ ಮಾಡೋದೈತಿ ಮಜಾ ಮಾಡೋದೈತಿ ನಾನು ಯಾರು ಕೇಳೋರು ಹೊಡೆದೈತಿ ಲಾಟರಿ ಚಾರ್ಜ್ ಆತ ಬ್ಯಾಟರಿ ಡಂಕನಕ 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 ಏ ಗಿಡು ಏ ಬಾರೋ ಮರ ಇಲ್ಲಿ ನಾ ಕೂತು ಹಂಗ ಹೋಗುದನ ಹಿಂಗ ಹೋದ್ರಲ್ಲ ಅಡಬ ಹಾಕದ ನೀ ಅಡ್ಡ ಬಾಯ್ ಅಂತ ಬೇಡ ಹೋಗಂಗ ಹೇಳ ಎಲ್ಲ ದೋಸ್ತಿ ಬೇಕು ರೊಕ್ಕ ಬಾ ಹಿಡಿದಿ ಏನ್ ಮಾಡುದು ನಮ್ಮ ಅಣ್ಣ ಖರ್ಚಿ ಕೊಟ್ಟಾನ ಖರ್ಚಿಗೆ ಇಷ್ಟು ಕೊಡ್ತಾನ ನಿಮ್ಮ ಅಣ್ಣ ಕೊಡ್ತಾನ ಕರೆ ಕೊಡಮ್ದ ನೆಳ್ಳಿ ಕೊಡ್ತಾನು ಅದಕ್ಕೆ ನನಗೆ ಏನು ಕೆಲಸನ ಸಕ್ಸಸ್ ಆಗಲಿಗ್ಯಾವು ಇರುವಲ್ಲಕ್ಕ ರೊಕ್ಕ ತಗೊಂಡ್ ಏನ್ ಮಾಡಾವದೀವ ಇವ್ ರೊಕ್ಕ ತಗೊಂಡು ಅವ್ನು ಮುಂದೆ ಸುಳ್ಳು ಹೇಳೋದು ಮೊಬೈಲ್ ತಗೋತೀನಿ ಅದು ತಗೋತೀನಿ ಇದು ತಗೋತೀನಿ ಅಂತ ಹೇಳೋದು ನಾವೆಲ್ಲ ಶಿಸ್ತಾಗಿ ಮಜಾ ಮಾಡ್ದು ದೋಸ್ತರ ಜೋಡಿ ಪಾರ್ಟಿ ಮಾಡೋದು ಆಮೇಲೆ ಬಾರ್ನ ಚಿಕನ್ ಮಟನ್ ಧಾಬಾದಾಗ ಎಲ್ಲ ತರ ತಿನ್ಸಿದ್ರ ಮಜಾ ಉಡಾಯಿಸಿ ಜಿಂದಗಿ ಕಳೆದ್ ಬಿಡುದು ಒಟ್ಟ ಇಷ್ಟು ಬಿಂದಾಸ್ ಒಳಗದಿ ಬಿಡ್ನಿ ಮತ್ತ ನಾವಂದ್ರೇನು ನಮ್ದು ಹವಾ ಅಂದ್ರೆ ಫುಲ್ ಹಂಗಾರ ನಿಮ್ಮ ಅಣ್ಣ ನಿಂಗೈತ್ಲ ಫುಲ್ ದೂಕ ಮಾಡಾಕತಾನು ನಾನು ದೋಖ ಮಾಡತಾನ ಎದಕ್ ಮಾತಾಡ್ತು ಇಡ್ಲಿ ತಿನ್ನು ಬಾಯಿಲಿ ಏ ಕರೇನೋ ನಾ ಹೇಳಾಕತ್ತಾನಿ ನಿಮ್ಮ ಅಣ್ಣ ನಿನಗೆ ಭಾಳ ದೂಕ ಮಾಡಾಕತಾನ ಮಾಡತಾನ ಹ್ಯಾಂಗು ಅಲ್ಲೂ ನಿನಗ ಇಟ್ಟಿಟ್ಟು ರೊಕ್ಕ ಕೊಡ್ತಾನ ಅಂದ್ರೆ ಚೇಂಜ್ ಮಾಡಾಕ ನಿಮ್ಮ ಅಣ್ಣ ಎಷ್ಟು ಖರ್ಚು ಮಾಡ್ತಿರಬಾರ್ದ ಅವ್ನ ಹೆಂಡತಿ ಊರಿಗೆ ಎಷ್ಟು ಕೊಡ್ತಿರಬಾರ್ದ ಅವ್ನ ಹೆಂಡತಿಗೆ ಏನೇನು ಬಂಗಾರ ಮಾಡ್ತಿರಬಾರ್ದವ ಹಿಂಗೆಲ್ಲ ಇರ್ತೈತಿ ಹಿಂದಿದು ನೀ ಏನು ವಿಚಾರ ಮಾಡಿಲ್ಲೇನು ಆದ್ರೂ ನಾನು ನಂಬುದಿಲ್ಲ ನಮ್ಮ ಅಣ್ಣ ಸಾಕ್ಷಾತ್ ದೇವ್ರಿದ್ದಂಗ ₹1 ಖರ್ಚು ಮಾಡುದಿಲ್ಲವ ಒಂದು ತಂಬಾಕು ತೋಟನೇ ಒಂದು ವಾರ ತಗತ್ತಿತ್ತಾನವ ನಿನ್ನ ಮುಂದೆ ಬೇಕತ್ತಂಗ ನಾಟಕ ಮಾಡ್ತಿರ್ತಾನವ ಒಳಗೆ ಹಿಂಗೆ ಏನಾರ ಮತ್ತೆ ಹೆಂಡತಿಗೆ ಅಲ್ಲಿ ಇಲ್ಲಿ ಕೊಡ್ತಿರ್ತಾನವ ಒಂದು ಕೆಲಸ ಮಾಡ ಒಟ್ಟ ನಿಂದ ಆಸ್ತಿ ಎಲ್ಲಾನು ಅವ ಐತ್ಲ ಮಾರಿ ಒಟ್ಟ ಹೆಂಡತಿಗೆ ಕೊಡೋ ಬದ್ಲಿ ನೀ ಹೋಗಿ ಅವಂಗ ಒಟ್ಟ ಪಾಲ ಇಸ್ಕೊಂಡ್ಬಿಡಿ ಒತ್ತ ನಿಂದಾರ ನಿನಗೆ ಉಳಿತತಿ ಇಲ್ಲ ಅಂದ್ರೆ ಅದು ಹಾಳಾತಂದ್ರೆ ಏನ್ ಮಾಡ್ತಿ ದೋಸ್ತ ಇದೇನಂದ್ರೆ ಇದು ಬರಬರಿ ಈ ಸದ್ಯ ಹೋಗ್ತೀನಿ ನಾನು ಆಸ್ತಿ ಎರಡು ಪಾಲ ನಾ ತಗೋತೀನಿ ಅವ್ನ್ ಏನ್ ಬೇಕಾದ ಮಾಡ್ಕೊಳ್ಳಿ ಅವ್ನ ಹೆಂಡತಿ ಬಂಗಾರ ಮಾಡಿಸ್ಲಿ ಡಾಬರ ಮಾಡಿಸ್ಲಿ ನತ್ತರ ಮಾಡಿಸ್ಲಿ ಬೋರ್ ಮಾಡಿಸ್ಲಿ ನಾ ಒಟ್ಟ ವಿಚಾರ ಮಾಡುದಿಲ್ಲ ಹೋಗೋಣ ಸೀದಾ ಪಾಲ ಕೊಡ್ತೀವಿ ಇಲ್ಲ ಕೇಳ್ತೀನಿ ಅಕಸ್ಮಾತ್ ಪಾಲ ಕೊಡ್ಲಕ್ ಹೋಯ್ಲ ಅಂದತಿಕೋ ನಾ ಊರ್ಲಕ್ಕ ಸಾಯ್ತೀನಿ ಹೇಳ್ತೀನಿ ನಮ್ಮ ಅಣ್ಣ ಎಂಜಾಯ್ ಮಾಡ್ತಾನ ಮತ್ತ ಅವನು 4 ಎಕರೆ ಎಷ್ಟ ಕೊಡ್ತಾನ ನನಗ ಇದು ನೋಡ್ಲಿ ಅಪ್ಪ ಹುಟ್ಟಿದ ಮಾತಂದ್ರ ಒಟ್ಟ ಬಿಡಬೇಡ ಹೋಗ ಇದು ಕೆಲಸ ಆಯ್ತಕೋ ನಿನ್ನ ಬಾಯಾಗ ಉದ್ದಂದ ನೀನ್ ಬಂದ್ ಕೊಡ್ತೀನಿ ಆಯ್ತು ಅಡ್ಡಿನ ಕಡ್ಸಾಕೆ ಹೋಗು ಅಂತೂ ಒಂದು ಮನಿ ಮುಗೀತಿವತ್ತ ನೆಕ್ಸ್ಟ್ ಮತ್ತೆ ಯಾರದಾರ ಮನಿ ಹಾಳು ಮಾಡೋಣ ಬಾ ಬಾ ಏನ್ರಿ ಅಣ್ಣ ಅಣ್ಣ
ಮೆಲ್ಲಕ್ ಹೋಗ್ಬೇಡ ಸಿಟ್ಟು ಬರತ್ರಿ ನಮ್ಮ ಅಣ್ಣೆಲ್ಲ ಹೇಳ್ರಿ ಬಡ ಬಡ ಏ ನಿಮ್ಮಣ್ಣ ಕೋಳಕತ್ತನಲ್ಲಿ ಕಾಳಕ್ಲತ್ತಾನ ಹಂಗಂದ ಬಳಕ ಇವತ್ ಯಾರ ಒಂದ್ ನಿರ್ಧಾರ ಮಾಡಿ ಬಿಡ್ತೀನ ಏನ್ ನಿರ್ಧಾರ ಅಂದ್ರ ನನಗೆ ಸರಳ ಈ ಆಸ್ತಿ ಪಾಲ್ ಆಗ್ಬೇಕ ಆಸ್ತಿ ಬೇಕಾ ಹಾ ರೀ ಆಸ್ತಿ ತಗೊಂಡ್ ನೀ ಏನ್ ಮಾಡ್ತಿ ಅದು ನೀವು ಏನು ಕೇಳಕ್ ಹೋಗ್ಬೇಡ್ರಿ ಅದು ನನ್ನ ಸೀಕ್ರೆಟ್ ನನ್ನ ಪರ್ಸನಲ್ ಐತಿ ನಮ್ಮ ಅಣ್ಣ ಮೇಲೆ ಹೋಗಿನ ನಿಮ್ ಜೊತೆ ಮಾತಾಡಲ್ಲ ಅಣ್ಣ ನೋಡ್ರಿ ಇವಂಗ ಆಸ್ತಿದಾಗ ಪಾಲ್ ಬೇಕಂತ ಆಸ್ತಿ ಒಳಗ್ ಪಾಲ್ ಬೇಕು ಆಸ್ತಿ ಪಾಲ್ ಬೇಕು ನನಗೆ ಸರಳ ಇವತ್ತ ಏ ನಿನಗ್ಯಾಕ್ ಬೇಕು ಆಸ್ತಿ ನನಗೆ ಗೊತ್ತಿಲ್ಲ ಆಸ್ತಿ ಬೇಕಂದ್ರೆ ಬೇಕು ಇವತ್ತ ತಮ್ಮ ನಿಂದ ಲಗ್ನ ಪಗನ ಆಗ್ಲಿ ಆಮೇಲೆ ನಿನಗ ಅರ್ಧ ಪಾಲ್ ಹಸ್ತನು ಮುಗಿತೈತಿ ಅಟ್ಟ ಲಗ್ನ ಹಿಂದಾಡ್ಸಿ ನೋಡ್ಲಿ ಮೊದಲ ಎಂಜಾಯ್ ಮಾಡ್ಬೇಕ ಅದಕ್ಕೆ ನನ್ ಎಷ್ಟು ಐತಿ ಆಸ್ತಿ 50 ಎಕರೆ ಒಟ್ರ ಹೆಸರು ಹಚ್ಚ ನಾವ್ ವರ್ಷಕ್ಕೊಂದು ಎಕರೆ ಅಂತ ಮಾರಿಸಿದ್ರ 50 ವರ್ಷ ಕೂತ್ ಮಜಾ ಮಾಡ್ತೀನ ಏನ್ ಮಜಾ ಮಾಡ್ತೀವೋ ತೆಲಿಗಿಲಿ ಕೆಟ್ಟತೇನ ಇಟ್ಟು ಆಸ್ತಿ ಮಾಡ್ಬೇಕಾದ್ರ ಮುತ್ಯಾಂದ ಮುಕ್ಕಳಿ ಹರಿದ ಕೊಳಗ್ ಬಿದ್ದೈತಿ ನಿನ್ ಮೊಮ್ಮಕ್ಕಳಿಗೆ ಏನ್ ತಿನ್ಸಾವ್ ನೀ ನನ್ನ ಮಮ್ಮ ಹೇಳ್ ತಿನ್ಸ್ಲಾಕ ಏನ್ ತಿನ್ಸ್ಲಾಕ ಸರಳ ನನ್ನ ಆಸ್ತಿ ಕುಡಿ ಹೇಳ್ತೀನಿ ಮತ್ನ ನಿನಗ ರೊಕ್ಕದ ಬೆಲೆ ಗೊತ್ತೈತೇನೋ ಮಗನ ನನಗೂ ರೊಕ್ಕದ ಬೆಲೆ ಗೊತ್ತಿಲ್ಲ ತೋರಿಸ್ತೀನಿ ಅಪ್ಪನಿ ಇದು ಎಷ್ಟಿದು 10 ರೂಪಾಯಿ ಇದ್ರ ಮುಂದಿನ ಜೀರೋ ತೆಗೆದ್ರೆ 1 ರೂಪಾಯಿ ಆಗುತ್ತೆ ಮತ್ತೊಮ್ಮೆ ಜೀರೋ ಹಚ್ಚಿದ್ರೆ 10 ರೂಪಾಯಿ ಆಗುತ್ತೆ ಮತ್ತೊಂದ್ ಜೀರೋ ಹಚ್ಚಿದ್ರೆ 100 ರೂಪಾಯಿ ಆಗುತ್ತೆ ಮತ್ತೊಂದ್ ಜೀರೋ ಹಚ್ಚಿದ್ರೆ 1000 ರೂಪಾಯಿ ಆಗುತ್ತೆ ಮತ್ತೆ 2 ಜೀರೋ ಇಟ್ಟರೆ 1 ಲಕ್ಷ ರೂಪಾಯಿ ಆಗುತ್ತೆ ನಿನ್ ತಲೆ ಐತೋ ಬಟಾಟೆ ಐತೋ ನಾ ಹೇಳೋದು ಬೇರೆ ನೀ ತಿಳ್ಕೋದು ಬೇರೆ ತಮ್ಮ 1 ರೂಪಾಯಿ ಗಳಿಸಿ ತೋರ್ಸ ಅಲ್ಲೋ ನಿನಗೆ 1 ರೂಪಾಯಿ ಗಳಿಸೋದು ಗೊತ್ತಿಲ್ಲ ಬರೀ ಕಳಿದಟ್ಟ ಗೊತ್ತಾಕತಿ ಕಳಿದು ಈಜಿ 1 ರೂಪಾಯಿ ಹುಟ್ಟಿಸ್ಬೇಕಾದ್ರೆ ಬಾಳ ಕಷ್ಟ ಆಯ್ತು ನಿನ್ಗೇನ್ ಗೊತ್ತಾಕತಿ ಬಾಳ ಕಷ್ಟ ಆಯ್ತು ಹೋಗೋ ಕಿಸ್ಬಾಯಿ ಹೋಗ ನಾ ಈ ಸದ್ಯ ಹೊರಗೆ ಹೋದೆ ತಗೋನಿ ನಾನು ದೋಸ್ತ 10,000 20,000 ರೂಪಾಯಿ ಹಂಗೆ ಕೊಡ್ತಾರ ನನಗೆ ದೋಸ್ತ ಯಾವ ಬೇಕಾದ ಸಹಾಯ ಮಾಡ್ಬೋದ ನೀ ಕಷ್ಟಪಟ್ಟು ದುಡ್ದು ಕಿಸಿನ ರೊಕ್ಕ ತಗೊಂಬಾ ಬರೀ ಒಂದ್ 500 ರೂಪಾಯಿ ತಗೊಂಬಾ ನಿನ್ಗೆ ಅರ್ಧ ಆಸ್ತಿ ಹಚ್ಚೇ ಬಿಡ್ತಾನ ಅರ್ಧ ಆಸ್ತಿ 500 ರೂಪಾಯಿ ತಂದ್ರೆ ಅರ್ಧ ಆಸ್ತಿ ಹಚ್ತೀನಿ ನಾ 1,000 ರೂಪಾಯಿ ತರ್ತೀನಿ ನಿಂದು ಅರ್ಧ ಆಸ್ತಿ ನಾನು ಹಚ್ಬೇಕು ನೋಡು ಹೆಂಗ್ ಮಾಡ್ತಿ ಅದ್ರಾಗ ಮತ್ತೆ 25 ನಿನಗ ಹಚ್ತಾನ 75 ನೀ ತಗೋ 25 ನಾ ತಗೋತಾನ ಚಾಲೆಂಜ್ ಅಂದ್ರೆ ಚಾಲೆಂಜ್ ಕೊಟ್ಟ ಮಾತ ತಪ್ಪಬಾರ್ದು ಕೊಟ್ಟ ಮಾತ ತಪ್ಪದಪ್ಪ ಅಂದ್ರ ಮತ್ ನೀ ಮನಿ ಮುಂದೆ ಊರ್ ಹಾಕೋತೀನಿ ಮತ್ ನಾ ಮೊದಲ ಹಾಕೋ ಹೋಗ ಮೊದಲ ನೀ 1,000 ರೂಪಾಯಿ ಗಳಿಸ್ಕೊಂಬಾ ಆಮೇಲೆ ಮಾತಾಡಕತ್ತಿ ಈ ಸದ್ಯ 1,000 ರೂಪಾಯಿ ಗಳಿಸ್ಕೊಂಡ್ಬಿಟ್ಟು ನೀವು ತೆಟ್ಟೋತಿದ್ರು ಇದು ನಿನಗೂ ಸವಾಲ ನಮ್ಮ ಒಯ್ನಿಗೂ ಸವಾಲ ನಾ ಸಿಂಹದ ಮರಿ ಇದೀನಿ ಹೋಗಣ 1,000 ರೂಪಾಯಿ ತಗೊಂಡ್ಬರ್ತೀನಿ ನೀ ಆಸ್ತಿ ಪಾಲ ಮಾಡ್ಬೇಕಂತ ಹೋಗ